ಇನ್ನು ಈ ಬೇರೆ ಬೇರೆ ಜಿಲ್ಲೆಗಳ ಅಭಿಮಾನಿಗಳು ಕೂಡ ಮಾತನಾಡಿದ್ದಾರೆ. ಧಾರವಾಡ, ಬೆಳಗಾವಿ, ಬೀದರ್, ಕಲಬುರಗಿ, ಹೀಗೆ ರಾಮನಗರ ಎಲ್ಲ ಕಡೆಯಿಂದನೇ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಇವತ್ತಿನ ಮ್ಯಾಚ್ ಬಗ್ಗೆ ನೋಡೋಣ ಬನ್ನಿ. ನಮ್ಮ ಸಂಜು ಸ್ಯಾಮ್ಸಂಗ್ ಮತ್ತು ಅಭಿಷೇಕ್ ಶರ್ಮಾ ಮೇಲೆ ಭಾಳ ಹೋಪಿದೆ. ಆಮೇಲೆ ಸಂಜು ಸ್ಯಾಮ್ಸಂಗು 2 ಮ್ಯಾಚ್ ಇಂತ್ರ ಚಲೋ ಪರ್ಫಾರ್ಮೆನ್ಸ್ ಮಾಡಿದ. ಆಮೇಲೆ ಫಾರ್ಮು ವಾಪಸ್ ಬಂದಿ ಸಂಜು ಸ್ಯಾಮ್ಸಂಗ್ ಇದು 2 ಮ್ಯಾಚ್ ಇಂತ್ರ 100ಗೆ ನಿಯರ್ ಬಂದು ಔಟ್ ಆಗ್ಯಾನ. ಆಮೇಲೆ ಈ ಮ್ಯಾಚ್ ಇವತ್ತಿನ ಮ್ಯಾಚ್ನಲ್ಲಿ 100 ಹೊಡಿಬೇಕಂತ ಭಾಳ ಹೋಪಿದೆ. ಬೌಲಿಂಗ್ ಹೆಂಗೆ ಹರ್ಷದೀಪ್ ಸಿಂಗ್ ಅದಾರ ಮತ್ತು ಬುಮ್ರಾ ಅದಾರ. ಅವ್ರು ನಮ್ಮ ಇಂಡಿಯಾ ಟೀಮ್ ಭಾಳ ಚಲೋ ಇದೆ. ನ್ಯೂಜಿಲ್ಯಾಂಡ್ ಟೀಮ್ ಹಂಗೆ ಇದಾರೆ. ಫಿನಲ್ ಮಿಚೆಲ್ ಸ್ಯಾಂಟ್ನರ್ ಎಲ್ಲ ಚಲೋ ಫಾರ್ಮ್ ಇದ್ದಾರೆ. ನಮ್ಮ ಟೀಮ್ ಒಳಗೆ ಫೀಲ್ಡಿಂಗ್, ಬ್ಯಾಟಿಂಗ್, ಬೌಲಿಂಗ್ ಮಸ್ತ್ ಮಾಡ್ತಿದ್ದಾರೆ. ಅದ್ರೊಳಗೆ ಅಕ್ಷರ್ ಪಟೇಲ್ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಭಾರಿ ಇದೆ. ನಮ್ಮ ಶಿವಮ್ ದುಬೆ ಫಿನಿಶಿಂಗ್ ಮಸ್ತ್ ಕೊಡ್ತಿದ್ದಾರೆ. ಮತ್ತು ನಮ್ಮ ಓಪನಿಂಗ್ ಬ್ಯಾಟ್ಸ್ಮನ್ ಒಳಗೆ ಸಂಜು ಸ್ಯಾಮ್ಸಂಗ್ ಅಂತೂ 2 ಮ್ಯಾಚ್ ತೋರಿಸಿಬಿಟ್ಟಾರೆ ಹೆಂಗಿದೆ ಅಂತ. ಇವತ್ತಿನ ಮ್ಯಾಚ್ನಾಗ ನಮ್ಮ ಸ್ಯಾಮ್ಸಂಗ್, ಸೂರ್ಯಕುಮಾರ್, ಅದು ಅಭಿಷೇಕ್ ಶರ್ಮಾ ಕಂಬ್ಯಾಕ್ ಮಾಡ್ತಾನೆ. ಫೈನಲ್ ಒಳಗೆ ಚಲೋ ಆಡ್ತಾನೆ. ಅವ್ರ ಮೇಲೆ ಹೋಪ್ಸ್ ಭಾಳ ಐತಿ. ಮತ್ತು ಬೌಲಿಂಗ್ ಒಳಗೆ ನೋಡ್ಬೇಕಂದ್ರೆ ಹಾರ್ದಿಕ್ ಪಾಂಡ್ಯಂದು ಐತಿ ಪೇಸ್. ಮತ್ತು ಬುಮ್ರಾನು ಚಲೋ ಆಕತಾನ. ಎಲ್ಲಾರ್ದು ಬೌಲಿಂಗು ಚಲೋ ಐತಿ. ಅಕ್ಷರ್ ಪಟೇಲ್ನು ಚಲೋ ಆಕತಾನ. ಎಲ್ಲಾರ್ದು ಚಲೋ ಐತಿ. ಬೌಲಿಂಗ್, ಫೀಲ್ಡಿಂಗು ಚಲೋ ಐತಿ. ಹೋಪ್ಸ್ ಒಳಗೆ ನೋಡ್ಬೇಕಂದ್ರೆ ಬ್ಯಾಟಿಂಗ್ ಒಳಗೆ ಭಾಳ ಅಂದ್ರೆ ಸ್ಯಾಮ್ಸಂಗ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಗೊಂಡು ಇಶಾನ್ ಕಿಶನ್ ಆಡ್ತಾನೆ. ಇವ್ರು 3 ಮಂದಿ ಭಾಳ ಹೋಪ್ಸ್. ಇಂಡಿಯಾ ಗೆದ್ದು ಬರಬೇಕು. ಅದು ಬಂದೇ ಬರುತ್ತೆ 100%. ಅಭಿಷೇಕ್ ಶರ್ಮಾ ಹಾಗೂ ಬೂಮ್ರಾ ಇವ್ರದ್ದು ಅತ್ಯುತ್ತಮ ದಾಳಿಗೆ ನ್ಯೂಜಿಲ್ಯಾಂಡ್ ಅನ್ನೋದು ಧೂಳಿಪಟ ಆಗುತ್ತೆ. ಇಂಡಿಯಾ ಗೆದ್ದು ಬರುತ್ತೆ. ಜೈ ಇಂಡಿಯಾ. ಸರ್, ಟಾಸ್ ವಿನ್ ಆಯ್ತಂದರೆ ಬ್ಯಾಟಿಂಗ್ ತಗೊಳ್ಳಲ್ಲ, ಬೌಲಿಂಗ್ ತಗೊತೈತೆ. ಚೇಸಿಂಗ್ ಆಗುತ್ತೆ. ಚೇಸಿಂಗಲ್ಲಿ ಆರಾಮಾಗಿ ಚೇಸ್ ಮಾಡಿ ಇಂಡಿಯಾ ವಿನ್ ಆಗುತ್ತೆ. ಸರ್, ಸಂಜು ಸ್ಯಾಮ್ಸನ್ ಸತತ 2 ಮ್ಯಾಚ್ ಆಡಿದ್ದಾರೆ. ಈಗ ಅಭಿಷೇಕ್ ಶರ್ಮದ ಮೇಲೆ ಭಾಳ ಹೋಪಿದೆ. ಅದೇ ರೀತಿ ಶಿವಮ್ ದುಬೆ ಮೇಲೆ ಹೋಪಿದೆ. ಹಾರ್ದಿಕ್ ಪಾಂಡ್ಯ ಅವರು ಆಲ್ರೆಡಿ ಪರ್ಫಾರ್ಮಲ್ಲಿದ್ದಾರೆ. ಮತ್ತು ಅದೇ ರೀತಿ ರಿಂಕು ಸಿಂಗ್ ಅವರಿಗೆ ಚಾನ್ಸ್ ಕೊಡಬೇಕಾಗುತ್ತೆ. ನಮ್ಮ ಬೌಲಿಂಗ್